ಕರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಕರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಿಗೆಯ ಲಭಿಸಿದ ವೀಣಾಮೆ ನಿನ್ನಯ ಪಾದಕ್ಕೆ ಕರಿಗೆ ಬಂದಂತ ದೇವತೆ ಯಾಕಪ್ಪ ಈ ಬಡವರ ಕಷ್ಟ ನೀನು ಕಣ್ಣಿಂದ ನೋಡಕ್ ಆಗ್ತಾ ಇದ್ವಿ ಅಪ್ಪ. ಈ ಬಡವರ ಕೂಗಲು ಕೇಳಿದ್ರು ಹಾಗೆ ಸುಮ್ಮನೆ ಕೊಡ್ತಿದೀಯ. ಹೇಳಪ್ಪ ಹೇಳು ಅಪ್ಪ, ಈ ಬಡವರನ್ನು ಕಾಪಾಡುವಂತ ನಿನಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನಪ್ಪ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಣ್ಣ ಗಂಗಾ, ಯಾಕಮ್ಮ ಅಣ್ಣದ್ರ ಕಾಂತಾರ ಎಲ್ಲಿ ಹೋಗಿದ್ದಾರೆ? ಮೊದಲು ಆ ಶಿವಲಿಂಗೇಶ್ವರನ ಪ್ರಸಾದ ತೆಗೆದುಕೊಳ್ಳಿ. ಅರ್ಜುನ್ ಬಾಬನವರು ಹಾವನೂರ ದ್ಯಾಮವ್ರ ಜಾತ್ರೆಯಲ್ಲಿ ಚಕ್ರಿ ಸ್ಪರ್ಧೆ ಇದೆ ಅಂತೆ, ಅದಕ್ಕೆ ಹೋಗಿದ್ದಾರೆ. ಇನ್ನು ಭಾವನವರು ಆ ಜೈರ ಸೌಕರ್ನ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುವ ನೆಪದಲ್ಲಿ ಆ ಸೌಕರ್ನ ಆಳುಗಳು ನಮ್ಮ ಹೊಲಕ್ಕೆ ಬೇಡಿ ಹಾಕಿದಾರಂತೆ, ಅದಕ್ಕೆ ನೋಡಿಕೊಂಡು ಬರುತ್ತಲಿದ್ದು ಹೋಗಿದ್ದಾರೆ. ಇನ್ನೇನು ಬರಬಹುದು ಮಾವ. ಏನು ನಮ್ಮ ಹೊಲಕ್ಕೆ ಬೇಲಿನ? ಬಡವರು ಬದುಕುವ ಕಾಲವಲ್ಲಮ್ಮ, ಇದು ಕಟುಕ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದೇ ಸವಾಲಿನ ಕೆಲಸವಾಗಿದೆಯಮ್ಮ. ಅಷ್ಟೇ ಯಾಕಮ್ಮ,
ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಬಲಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು, ಬಂಡರ ಕಾಲ. ಹೋಗ್ಲಿ ಬಿಡು ಬಾಬಾ, ಇವತ್ತು ನಿಂದು BA BCom ರಿಸಲ್ಟ್ ಇತ್ತಲ್ಲ, ಏನಾಯ್ತು? ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಮ್ಮ, ಅದೇ ದಿವಸ ಬಂದೆ. ಹಾ, ತೆಗೆದುಕೊಳ್ಳಮ್ಮ ಸ್ವೀಟ್. ಬಾಬಾ, ಆ ದೇವರು ನಿನ್ನನ್ನು ಹೀಗೆ ಚೆನ್ನಾಗಿಟ್ಟಿರಲಿ. ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ನಿನ್ನ ದೇವರು. 3 ಹೊತ್ತು ದೇವರನ್ನು ಬೇಡಿಕೊಂಡರೆ ಏನೂ ಪ್ರಯೋಜನ ಆಗುವುದಿಲ್ಲಮ್ಮ. ಬಡವರ ಕಷ್ಟವನ್ನು ಕೇಳಿದರೂ ಕೇಳದ ಹಾಗೆ ಕುಳಿತಿದ್ದಾನೆ ನಿನ್ನ ದೇವರು. ಯಾಕೋ ಶಂಕರ್, ದೇವರಿಗೆ ಹಾಗೆಲ್ಲ ಮಾತನಾಡಬಾರ್ದಪ್ಪ, ಅದು ಒಳ್ಳೆಯದಲ್ಲೋ. ಬನ್ನಿ ಬಾಬಾ, ಶಂಕರ್ ಬಾವಡ್ ಅವರು BA BCom ಪರೀಕ್ಷೆಯಲ್ಲಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರಂತೆ. ಅದಕ್ಕೆ ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇದ್ದೆ ಬಾಬಾ. ನೋಡು ಶಂಕರ್, ಎಲ್ಲ ಭಾರವನ್ನು ಆ ತಂದೆ ಶಿವಲಿಂಗೇಶ ಹೊರುವುದಾದರೆ ನಾವೇಕೆ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಬೇಕಪ್ಪ? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡೆತ್ತಿನ ಬಂಡಿಗಾಳಿಯಲ್ಲಿ ಇರ್ತದೆ. ಅದರ ಮಧ್ಯ ದೇವರು ನೆಪ ಮಾತ್ರ ಅಪ್ಪ. ಅದಕ್ಕೆ ಅವನನ್ನು ದೇವರೆಂದು ಕೈ ಮುಗಿತಾರೆ ಶಂಕರ್. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎಂದು ಹೇಳಿದ್ದಾರೆ ಬಲ್ಲವರು. ಅಣ್ಣ, ನೀ ನನಗೆ ಅದಕ್ಕಿಂತ ಮಿಗಿಲಣ್ಣ. ಅಣ್ಣ, ಆಶೀರ್ವಾದ ಮಾಡೋಣ. ಶಂಕರ್, ಆ ತಂದೆ ಶಿವಲಿಂಗೇಶನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಬಾಬಾ, ನೀನು ಓದೋದನ್ನು ನೋಡ್ತಾ ಇದ್ರೆ ಯಾವುದಾದ್ರೂ ಒಂದು ನೌಕರಿ ತೆಗೆದುಕೊಂಡ್ರೆ ನೀನು ಶಾಲೆ ಕಲ್ತಿದ್ದಕ್ಕೆ ಸ್ವಾರ್ಥಕವಾಗುತ್ತದೆ. ನೌಕರಿ ನಮ್ಮಂತವ್ರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಳೆತು ನಾರ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಯಾಕೋ ಶಂಕರ್ ಹೀಗೆ ನೃತ್ಯ? ನೌಕರಿ ತೆಗೆದುಕೊಳ್ಳೋದಕ್ಕೆ ನಿನಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳಪ್ಪ. ಮಾಡಲಿಕ್ಕೆ ನಾನು ನಿನ್ನ ಅರ್ಜುನ ಇಲ್ಲವೇನೋ? ಹಣ ಆಡು ಹಸಿದಿದೆ ಎಂದರೆ ಇಡೀ ಕಾಲು ಇಟ್ಟು ಹಸಿವು ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಆ ಹಸಿವು ನೀಗಿಸಲು ಸಾಧ್ಯವಿಲ್ಲಣ್ಣ. ಹೋಗ್ಲಿ ಬಿಡಣ. ಆ ಜಯರಾಜ್ ಸಾವುಕಾರನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಬಂದಿದ್ದಾರಂತಲ್ಲಣ್ಣ, ಏನಾಯ್ತಣ್ಣ? ಬೇಲಿ ಅಷ್ಟೇ ಅಲ್ಲ ಶಂಕರ್, ಆ ಧನಿಕರ ದಬ್ಬಾಳಿಕೆ ನಮ್ಮಂತವರ ಬಡವರ ಮೇಲೆ ನಡೆಯೋದು ಏನು ಹೊಸದಲ್ಲಪ್ಪ. ಆ ಸೊಕ್ಕಿನ ಶ್ರೀಮಂತನಿಗೆ ಪಕ್ಕಿ ಕಟ್ಟಲು ಹೊಲವನ್ನು ಮಾರಿಕೊಡಬೇಕಂತೆ. ಅಣ್ಣ, ಯಾಕಣ್ಣ ಕಪಟ ಕಾರಸ್ಥಾನದ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಈ ದರ್ಪದ ಧನಿಕರಿಗೆ ಎದುರುತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯನ? ನಮ್ಮಂತ ಬಡವರು ಬದುಕಲು ಸಾಧ್ಯ? ಹಾ, ಅರ್ಜುನ್ ಬಾಬಾ ಬಂದ್ರಂತೆ ಕಾಣಿಸುತ್ತದೆ. ಹಾ ಗಂಗಾ, ಶಂಕರ್, ಆ ಸಾವುಕಾರ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ್ದನ್ನು ವಿಷಯ ಅರ್ಜುನ ಮುಂದೆ ತೆಗೆಬೇಡಿಯಪ್ಪ. ಯಾಕಂದ್ರೆ ಅವನಿಗೆ ಮೊದಲೇ ಕೋಪಿಷ್ಟ. ಬಡವನ ಕೋಪ ದೌಡಿಗೆ ಮೂಲ ಆದಂತೆ ಆದಿತ್ತು ನಮ್ಮ ಬದುಕು. ಅವನಿಗೆ ನಾನೇ ನಿಧಾನವಾಗಿ ತಿಳಿಸಿ ಹೇಳ್ತೇನೆ. ಏನು ಎಲ್ಲರೂ ಕೂಡಿ ಆಳವಾಗಿ ವಿಚಾರ ಮಾಡ್ತಾರಲ್ಲ, ಯಾಕೆ? ಏನಾಗಿದೆ ನಿಮಗೆ? ಏನಿಲ್ಲ ಅರ್ಜುನ, ನಮ್ಮ ತಮ್ಮ ಶಂಕರ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಆಗಿ ಬಂದಿದ್ದಾನಂತೆ. ಅದೇ ಮಾತನಾಡ್ತಾ ನಿಂತಿದ್ದೇವೆ, ಅಷ್ಟರಲ್ಲಿ ನೀನು ಬಂದೆಪ್ಪ. ಅಣ್ಣ, ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ್, ಎದ್ದೇಳು. ಬಡತನದಲ್ಲಿ ಬೆಂದು ನೀನು ಸಾಲಿ ಕಲಿತಿದ್ದು ನಮ್ಮ ಜೀವನ ಸಾರ್ಥಕವಾಯ್ತು ಶಂಕರ್, ಸಾರ್ಥಕವಾಯ್ತು ಶಂಕರ್. ಈ ನನ್ನ ಅಣ್ಣ ಅರ್ಜುನನಿಗೆ ದೊಡ್ಡ ಸಂತೋಷ ಆಯ್ತು. ಬಾಬಾ, ಅವನೂರ ದ್ಯಾಮವ್ರ ಜಾತ್ರೆಯಲ್ಲಿ ಚಕ್ರಿ ಸ್ಪರ್ಧೆ ಇದೆ ಅಂತ ಹೋಗಿದ್ರಲ್ಲ, ಏನಾಯ್ತು ಮಾವ? ಗಂಗಾ, ಹಿಂದೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ಅವ್ರಿಗೆ ವಿಜಯ ಪತಾಕಿನ ಹಾರಿಸಿಕೊಟ್ಟಂತೆ ಇಂದು ನನ್ನ ತಾಯಿ ದುರ್ಗಾದೇವಿ ಆಶೀರ್ವಾದದಿಂದ ಚಕ್ರಿ ಬಂಡಿ ರೇಸಿನಲ್ಲಿ ಸೋಲೆಂಬುದು ನನ್ನ ಹನುಮರದಲ್ಲಿ ಬರ್ತಿಲ್ಲ ಗಂಗಾ, ಬರೆಯಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಕ್ರಿ ಬಂಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಜಯದ ಮಾಲೆಯನ್ನು ಧರಿಸಿಕೊಂಡೇ ಬಂದ್ರವೆ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಬಡವನ್ನು ಹೊಡೆದು ತಿನ್ನುವ ಬಂಡ ಶ್ರೀಮಂತರಿಗೆ ಒಂದು ಹುಲಿಯಾಗಿ
ಶ್ರೀಮಂತರಿಗೆ ಯಮದೂತರಾಯನಾಗಿ, ಪರರ ಹೆಣ್ಣು ಮಕ್ಕಳು ಶೀಲಹರಣ ಮಾಡೋ ದುಶ್ಯಾಸನನ ಮಕ್ಕಳಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ನಿಸ್ವಾರ್ಥಿ ಈ ಸಮಾಜದಲ್ಲಿ ಜನ ಮೆಚ್ಚಿದ ಮಗನಾಗಿ ಬಾಳುವಣ್ಣ, ಜನ ಮೆಚ್ಚಿದ ಮಗನಾಗಿ ಬಾಳುವೆ. ಏನಪ್ಪ ನಿನ್ನ ಮಾತು? ಕತ್ತಲೆ ತುಂಬಿದ ನಮ್ಮ ಮನೆತನ ವಸಂತ ಕಾಲದಲ್ಲಿ ಮಾಮೂಲಿ ಕುಳಿತುಕೊಂಡು ಕೋಗಿಲೆ ಹೇಗೆ ಮನ ತುಂಬಿ ಹಾಡ್ತೋ ಹಾಗೆ ಕಷ್ಟ ದುಃಖಗಳೆಂಬ ರಾತ್ರಿ ಕಳೆದು ಸುಖ ಸಂತೋಷ ಬೆಳಕು ಕಾಣ್ತಾಯಪ್ಪ ಈ ನಮ್ಮ ಮನೆತನ. ಹೌದು ಬವ್ವ, ನಮ್ ಸಂಸಾರ ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡ್ದಂತಾಯ್ತಲ್ಲ ನಮ್ಗಿಲ್ಲ. ಗಂಗಾ, ಹೊಟ್ಟೆ ಹಸಿತಾ ಇದೆ, ಊಟಕ್ಕೇನಾದ್ರೂ ಮಾಡಿದೇನಮ್ಮ? ಆಯ್ತು ರೀ, ಇನ್ನೇನು ಒಳಗಡೆ ಹೋಗಿ ನಿಮಗೆ ಬೇಕಾದ ವಸ್ತುಗಳನ್ನು ಬಿಸಿ ಬಿಸಿಯಾಗಿ ರೆಡಿ ಮಾಡ್ತೀನಿ. ನಾನೇನೋ ಬರ್ತೀನಿ. ಗಂಗಾ, ಬೇಡಿಗೆ ಅಡಿಗೆ ಏರ್ಪಡಿಸು, ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ. ಅರ್ಜುನ, ಇವತ್ತು ನೀನು ಹೊಲಕ್ಕೆ ಹೋಗೋದು ಬೇಡಪ್ಪ, ಬೆಳಗ್ಗೆ ನಾನು ಹೋಗಿ ಬಂದಿದ್ದೇನೆ. ಯಾಕಣ್ಣ, ಕೈ ಕೆಸರಾದರೆ ಬಾ ಮೆಸರು ಎಂದು ಹೇರಿದ್ದು ಹಿರಿಯನುವ ನಿನಗೆ ಗೊತ್ತಿಲ್ಲ ನನ್ನ. ಈ ರೈತನ ಮಕ್ಕಳಾದರೂ ನಾವು ಮಣ್ಣಲ್ಲಿದ್ದು ನೆತ್ತೆ ದುಡಿಯೋದೊಂದು ನಿನಗೆ ಗೊತ್ತಿಲ್ಲ ನನ್ನ. ಅದಕ್ಕೆ ಆ ಭೂತಾಯಿ ಹೇಳಲಲ್ವೇ, ಲೇ ರೈತ, ನೀನು ಹಿಡಿ ಕಾಳು ಬಿಟ್ಟಿದರೆ ಪಡಿ ಕಾಳು ಕೊಡ್ತೀನೆಂದು. ಹಾಗಲ್ಲ ಅರ್ಜುನ, ಅದು ಅಂತದೇನಲ್ಲ ಬಿಡಪ್ಪ. ಯಾಕಣ್ಣ, 25 ವರ್ಷ ಕಾಲಗಳಿಂದ ನಿನ್ನ ಮಡಿನಲ್ಲಿ ಸಾಕಿ ಬೆಳೆದು ದೊಡ್ಡವನಾಗಿದ್ದನು ನಾ. ಅಂತದ್ರಲ್ಲಿ ಏಕೋ ಏನು ಈ ನನ್ನ ಅಣ್ಣನ ಬಾಯಿಂದ ಭಯದ ಮಾತೆಗಳೇ ಬರ್ತಾ ಇದ್ದಾನ. ಯಾಕಣ್ಣ, ಏನಾಯ್ತು ಶಂಕರ್? ಏನಾಯ್ತು ಅಂದ್ರೆ ನೀನಾದ್ರೂ ಹೇಳು ಶಂಕರ್, ನೀನಾದ್ರೂ ಹೇಳು. ಈ ನಿನ್ನ ಅಣ್ಣನ ಆತ್ಮ ಸಾಕ್ಷಿ ಪರೀಕ್ಷೆ ಮಾಡಬೇಡ ಶಂಕರ್, ನೀನಾದ್ರೂ ಹೇಳು. ಅಣ್ಣ, ಅದು ಅದು ಸಾವುಕಾರ ಅಣ್ಣ, ನೀನೇ ಹೇಳ್ಬಿಡಣ. ಏನಿಲ್ಲ ಅರ್ಜುನ, ನಮ್ಮೂರಿನ ಜೈರಾಜ್ ಸಾವುಕಾರ ಅವನು ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನಪ್ಪ. ಆದರೆ ಆ ಹೊಲಕ್ಕೆ ಹೋಗಲು ದಾರಿನೇ ಇಲ್ಲವೋ. ಅದಕ್ಕೆ ನಮ್ಮ ದುಪ್ಪಟ್ಟು ಹಣವನ್ನು ಕೊಡ್ತೇನೆ, ನಿಮ್ಮ ಹಣವನ್ನು ನನಗೆ ಕೊಡಿ ಎಂದ. ಅದಕ್ಕೆ ನಾನು ಒಪ್ಪದಿಲ್ಲಪ್ಪ. ಅದಕ್ಕೆ ಅವನು ಆಗುವ ಮುಖಾಂತರ ನನ್ನನ್ನು ಹೊಡೆದು ಬಡಿದು ನಮ್ಮ ಹೊಲಕ್ಕೆ ಬೇಲೆ ಹಾಕಲು ಮುಂದಾದ ಆ ಬಂದ ಬಾಕಿ ಮಗ ಜೈರಾಜ್. ಅಣ್ಣ, ದುಡಿದು ತಿನ್ನ ಭೂತಾಯಿಗೆ ಒಡಲಿಗೆ ಕೈ ಹಾಕಿದ್ರೆ ಕೆಟ್ಟ ಮಗ, ಸೂಳಿ ಮಗ ಜೈರಾಜ್. ಅವನಿಗೆ ಹೇಳಬೇಕಾಗಿತ್ತು, ಹಣದ ಹಾಸಿನಿಂದ ಹೆತ್ತ ಭೂತಾಯಿನ ಮಾರುವ ನೀಚ ಮಕ್ಕಳ ನಾವೆಲ್ಲ ಎಂದು. ಅಂದ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನು ಅವಲಂಬಿಸಲು ತನ್ನ ಕೈಯಲ್ಲಿರುವ ರಂಟಿ, ತನ್ನ ಕೈಯಲ್ಲಿರುವ ಐತ್ಯವನ್ನು ಮಾಡಿಕೊಂಡ. ಅಂತ ವ್ಯತ್ಯಾಸದಲ್ಲಿ ಹುಟ್ಟಿರೋ ನಾವು ಇಂದು ನಮ್ಮ ಹೊಲ ಮಾಡಿದೆ. ಅದು ಎಂದಿಗೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿಜಾನಪ್ಪ ನಿನ್ನ ಮಾತು. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತನ್ನುವೋಸ್ಕರ, ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ಒಬ್ಬ ಮಾತ್ರ ಕೃಷಿ ಮಾಡುತ್ತಿದ್ದಾರೆ. ವಿದ್ಯುತ್ತವರು ಅಂದಾಗ ನಮ್ಮನ್ನಾಳುವ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುವುದು? ಅಷ್ಟೇ ಹಾಕಣ್ಣ, ಅಡವಿಯಲ್ಲಿ ಗೇಣು ಹೊಲ ಇಲ್ಲದಿದ್ದರೂ ಹೆಗಲ ಮೇಲೆ ಹಸಿರು ಶಾಲು ಹಾಕಿಕೊಂಡು ಮೆರೆದಾಡುವ ಸೋಕಿ ರೈತರು ಹುಟ್ಟಿಕೊಂಡಿರುವಾಗ ನಮ್ಮಂತ ನಿಜವಾದ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ನಾಯಿ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ತಾಳ್ಮೆದೆ ಇದ್ದರೆ ತಾನ ಬೆಳೆದ ಬೆಳೆಗಂತೆ ಅವನು ಜೋಪಾನವಾಗಿ ಮಾಡಬಲ್ಲ. ಅದೇ ರೈತ ತಲೆ ಕೆಟ್ಟ ನಿಂತರೆ ಹೊಸದಿಗೆ ಬಂದ ಹೇಗೆ ಬೆಳೆಯನ್ನು ಕತ್ತರಿಸಿ ಹಾಕುತ್ತಾನಲ್ಲ, ಹಾಗೆ ಅವನು ತಲೆಯನ್ನು ಕತ್ತರಿಸಿ ಅವನ ಬಿಸಿ ರಕ್ತದಿಂದ ನನ್ನ ಹೊರಲಿರುವ ಬನ್ನಿ ಮಾಕಾಳುಗಳಿಗೆ ರಕ್ತದ ಅಭಿಷೇಕ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ನಾಳೆ ನಮ್ಮೂರಿನ 4 ಜನರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರ್ತೇನಪ್ಪ ಅವನಿಗೆ. ಅಣ್ಣ, ತಿಳಿಸಿ ಹೇಳಿದರೆ ತಿದ್ದುಕೊಂಡು ಹೋಗುವ ಮನುಷ್ಯ ಜಾತನಲ್ಲ ಜೈರಾಜ್. ಈಗಲೇ ಹೋಗಿ ನನ್ನ ಹೊಲಕ್ಕೆ ಬದವಿಗೆ ಹಾಕಿದ ಬೇಡ ಕಿತ್ತು ಹಾಕಿ ತಿಮ್ಮಿದವನು ಆಳುಗಳು ಒತ್ತು ಕಳಿಸಿ. ಹೇ ಜೈರಾಜ್, ನಿನ್ನ ಹೊಲದಲ್ಲಿ ನೀನು ಏನು ಬೇಕಾದ್ರೂ ಮಾಡಿಕೋ. ನನ್ನ ಹೊಲದ ತಂಟಿಗೆ ಏನಾದ್ರೂ ಬಂದ್ರೆ ಮಗನೇ, ಕಟ್ಟಿದ ಫ್ಯಾಕ್ಟ್ರಿಯಲ್ಲಿ ಅದೇ ಮಣ್ಣು ಮುಚ್ಚುತ್ತೆ ಎಂದು ಸರಿಯಾಗಿ ವಾರ್ನಿಂಗ್ ಮಾಡಿ ಬರ್ತೇನೆ. ಸರಿಯಾಗಿ ವಾರ್ನಿಂಗ್ ಮಾಡಿ ಬರ್ತೇನೆ. ನಿಲ್ಲಣ, ಮೊದಲು ನಾನು ಅಣ್ಣ ಹೋಗಿ ತೀಸಿ ಹೇಳಿ ಬರ್ತೀವಿ. ತಿದ್ದುಕೊಳ್ಳದಿದ್ದರೆ ಇದೇ ಅಲ್ಲ, ಕತ್ತೆಗೆ ಲತ್ತೆ ಪೆಟ್ಟು ಅನ್ನುವಾಗೆ ನೀನೇ ಸರಿಯಾದ ದಾರಿಗೆ ತರುವಂತೆ. ಹೌದು ಅರ್ಜುನ, ಶಂಕರ್ ಹೇಳುವುದರಲ್ಲಿ ಧರ್ಮವಿದೆಯಪ್ಪ. ಮೊದಲು ನಾವೇ ಹೋಗಿ ಬರುತ್ತೇವೆ. ಬಾ ಶಂಕರ್, ಹೋಗೋಣ. ನಡೆಯೋಣ, ಹೋಗೋಣ.
ಮಾವಂದ್ರಿಯು ಎಲ್ಲಿಗೆ ಹೊರಟಿದ್ದಾರೆ? ಅವರು ಊಟ ಮಾಡಲಿರಂದು ನನಗೆ ಊಟಕ್ಕೆ ಬಡಿಸಿದಲ್ಲ ನನ್ನಲ್ಲಿ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ, ನಿಮಗೋಸ್ಕರ ಸಿಹಿಯಾದ ಅಡಿಗೆ ಮಾಡಿದ್ದೀರಿ, ಬನ್ನಿ ಹೊಟ್ಟೆ ತುಂಬ ಊಟ ಮಾಡುವೆ. ಗಂಗಾ, ನಿನ್ನ ಕೈ ಅಮೃತ ರುಚಿಗಿಂತ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತಿನ ಹಾಡು ನನ್ನ ಮನಸ್ಸು ತಣ್ಣಗೆಗೊಳಿಸಬಾರದೆ. ಓಹೋ, ಗೊತ್ತಾಯ್ತು ಬಿಡಿ. ನಿಮ್ಮನ್ನು ಮಾತನಾಡಿಕೆ ಬಿಟ್ಲೆ ಕವಿಗಳಾಗಿ ಬಿಡ್ತೀರಾ? ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ. ಸದಾ ಕಣ್ಣಲಿ ಪ್ರಣಯದ ಕವಿತೆ ಹರಿವೆ, ಸದಾ ನಿನ್ನಲಿ ಒಲವಿನ ಕವಿತೆ ಹರಿದೆ. ಸದಾ ಕಣ್ಣಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನಿನ್ನಲಿ ಒಲವಿನ ಕವಿತೆ ಹರಿವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಕವಿತೆ ಹಾಡುವೆ. ಸದಾ ಕೈನಲ್ಲಿ ಪ್ರಣಯದ ಕವಿತೆ ಹಾಡುವೆ. ಕೈಮೆರೆದು ಕಮಲಗಳಂತೆ ಹುಲ್ಲುಗಳು ಹೂವುಗಳಂತೆ, ಕೈಮೆರೆದು ಕಮಲಗಳಂತೆ ಹುಲ್ಲುಗಳು ಹೂವುಗಳಂತೆ, ನಾಸಿಕವ ಸಂಪಿಗೆಯಂತೆ ನೀನೆಗಳು ಹೂವಿನಂತೆ, ನಾಸಿಕವ ಸಂಪಿಗೆಯಂತೆ ನೀನೆಗಳು ಹೂವಿನಂತೆ, ನಲಿಯುತ್ತಿದೆ ನಾಟ್ಯದಂತೆ. ಈ ಅಂಬಕ್ಕೆ ಸೋತೆನು ಸದಾ ನನ್ನಲ್ಲಿ ಒಲವಿನ ಕವಿತೆ ಹಾಡುವೆ. ಸದಾ ಕಲ್ಲಲ್ಲಿ ಒಲವಿನ ಕವಿತೆ ಹಾಡುವೆ. ಮಂಜುಗಳಂತೆ ಸದಾ ಕಲ್ಲಲ್ಲಿ ಪ್ರಣಯದ